A very good morning, my dear viewers. Welcome to my YouTube channel. This is Professor Arun Giraddi here. In today's class, we would like to discuss the financial management question paper in brief. So, 5 marks question, Vanichinam University, Belagavi. So, the question is Sagar and Company Limited has a following capital structure. Sagar Company Limited ಅವರು ಕ್ಯಾಪಿಟಲ್ ಸ್ಟ್ರಕ್ಚರ್ ಕೆಳಗಿನಂತಿದೆ ಅಂತ ಹೇಳ್ಯಾರ. ಸೊ 3 ಕಾಲಮ್ ಮಾಡಬೇಕು. ಫಸ್ಟ್ ಕಾಲಮ್ ಈಸ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಈಸ್ ಅಮೌಂಟ್ ಆ್ಯಂಡ್ ದ ಥರ್ಡ್ ಕಾಲಮ್ ಈಸ್ ಕಾಸ್ಟ್. ಸೊ ಈಗ 3 ಕಾಲಮ್ ಒಳಗೆ ಏನೇನು ಕೊಟ್ಟಾರಂತ ನೋಡೋದಾದ್ರೆ ಸೋರ್ಸಸ್ ಫಸ್ಟ್ ಒಳಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಾರ. ಸೊ ಅಮೌಂಟ್ ಎಷ್ಟು ಕೊಟ್ಟಾರ? 2,40,000 ಕೊಟ್ಟಾರ. ಸೊ ರಿಲೇಟೆಡ್ ಕಾಸ್ಟ್ ಪರ್ಸಂಟೇಜ್ ಎಷ್ಟು ಕೊಟ್ಟಾರ? 18%. ಸೊ ಸೆಕೆಂಡ್ ಏನು ಕೊಟ್ಟಾರಿ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಾರ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಅಮೌಂಟ್ ಎಷ್ಟದ ರೀ? 40,000. ಸೊ ಕಾಸ್ಟ್ ಎಷ್ಟದ? 15%. ಸೊ ದೆನ್ ಡಿಬೆಂಚರ್ ಎಷ್ಟು ಕೊಟ್ಟಾರ ನೋಡ್ರಿ? 80,000. ಸೊ ರಿಲೇಟೆಡ್ ಕಾಸ್ಟ್ ಈಸ್ 14%. ಸೊ ಕ್ಯಾಲ್ಕುಲೇಟ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳ. ಸೊ ದಿಸ್ ಇನ್ಫಾರ್ಮೇಷನ್ ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದ WACC ಅಂತ ಕರಿತೀವಿ ನಾವು, ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಿಬೇಕಾದ್ರೆ we are supposed to follow the two method. One is a total cost method, another one is a total weights method. So ಎರಡನ್ನು ನಾವು ಅಪ್ಲೈ ಮಾಡ್ಬೋದು, ಯಾವುದಾದ್ರೂ ಒಂದು ಬಿಡಿಸ್ಬೋದು ಎಕ್ಸಾಮ್ನಲ್ಲಿ. ಓಕೆ, ಲೆಟ್ ಅಸ್ ಗೋ ಥ್ರೂ ದ ಆನ್ಸರ್. ಫಸ್ಟ್ ಟೋಟಲ್ ಕಾಸ್ಟ್ ಮೆಥಡ್ ಮೇಲೆ ಬಿಡಿಸೋಣ. ಸೊ ಫಸ್ಟ್ ಮೆಥಡ್ ಈಸ್ ಕಾಲ್ಡ್ ಆಸ್ ಅ ಟೋಟಲ್ ಕಾಸ್ಟ್ ಮೆಥಡ್. ಸೊ ಟೋಟಲ್ ಕಾಸ್ಟ್ ಮೆಥಡ್ ಪ್ರಕಾರ ಏನೇನು ತೊಗೋಬೇಕಂದ್ರೆ ಫಸ್ಟ್ ಕಾಲಮ್ ಈಸ್ ಸೋರ್ಸಸ್ ಆಫ್ ಫೈನಾನ್ಸ್. ಸೊ ಫಸ್ಟ್ ಕಾಲಮ್ ಏನು ತೊಗೋಬೇಕ್ರಿ? ಸೋರ್ಸಸ್ ಆಫ್ ಫೈನಾನ್ಸ್ ತೊಗೋಬೇಕು. ಸೆಕೆಂಡ್ ಕಾಲಮ್ ಅಮೌಂಟ್ ತೊಗೋಬೇಕು, ಆ್ಯಂಡ್ ದ ಥರ್ಡ್ ಕಾಲಮ್ ಕಾಸ್ಟ್ ತೊಗೋಬೇಕು, ಆ್ಯಂಡ್ ದ ಫೋರ್ತ್ ಒನ್ ಈಸ್ ಟೋಟಲ್ ಕಾಸ್ಟ್. ಸೊ ಈಗ ಸೋರ್ಸಸ್ ಆಫ್ ಫೈನಾನ್ಸ್ ಒಳಗೆ 3 ಬರ್ಕೋಬೇಕು. ಏನೇನು ಬರ್ಕೋಬೇಕು ರೀ? ಇಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್. ಸೊ ರಿಲೇಟೆಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮುಂದೆ ಬರ್ತಕ್ಕಂಥ ಅಮೌಂಟ್ ಎಷ್ಟಪ್ಪ ಅಂದ್ರೆ 2,40,000, ಅದನ್ನು ಬರೀಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟದ? 40,000. ಸೊ ಅದನ್ನು ಬರೀಬೇಕು. ದೆನ್ ಡಿಬೆಂಚರ್ ಎಷ್ಟದ? 80,000. ಸೊ ಅದನ್ನು ಬರ್ಕೋಬೇಕು. ಸೊ ಇವು 3 ಸೋರ್ಸ್ ಆಫ್ ಕ್ಯಾಪಿಟಲ್ ಕೂಡಿಸಿದಾಗ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ₹3,60,000. ಇದನ್ನು ನಾವು ಬರೀಬೇಕು. ಈಗ ರಿಲೇಟೆಡ್ ಕಾಸ್ಟ್ ಪರ್ಸಂಟೇಜ್ ನೋಡೋದಾದ್ರೆ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕಾಸ್ಟ್ ಪರ್ಸಂಟೇಜ್ ಎಷ್ಟದ ಅಂದರೆ 18% ಇದೆ. ಸೊ ಸೆಕೆಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕಾಸ್ಟ್ ಪರ್ಸಂಟೇಜ್ ಎಷ್ಟದ ಅಂದರೆ 15% ಇದೆ. ಥರ್ಡ್ ಡಿಬೆಂಚರ್ ಕಾಸ್ಟ್ ಪರ್ಸಂಟೇಜ್ ಎಷ್ಟದ ಅಂದರೆ 14% ಇದೆ. ಸೊ ಈಗ ನಾವೇನು ಮಾಡಬೇಕು ಅಂದರೆ ಟೋಟಲ್ ಕಾಸ್ಟ್ ಕಾಲಮ್ ಕಂಡುಹಿಡಿಬೇಕು. ಸೊ ಟೋಟಲ್ ಕಾಸ್ಟ್ ಕಾಲಮ್ ಕಂಡುಹಿಡಿಬೇಕಾದ್ರೆ ದೇರ್ ಈಸ್ ಅ ಸಿಂಪಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಕಾಸ್ಟ್, ದಟ್ ಈಸ್ ಅಮೌಂಟ್ ಇಂಟು ಕಾಸ್ಟ್. ಸೊ ಏನು ಮಾಡ್ಬೇಕು ರೀ? ಅಮೌಂಟ್ ಇಂಟು ಕಾಸ್ಟ್ ಮಾಡಿದಾಗ ನಮ್ಗೇನು ಸಿಗತ್ತೆ? ಟೋಟಲ್ ಕಾಸ್ಟ್ ಕಾಲಮ್ ಸಿಗತ್ತೆ. ಸೊ ಅಮೌಂಟ್ ಇಂಟು ಕಾಸ್ಟ್ ಮಾಡಬೇಕಾದ್ರೆ ಏನೇನು ತೊಗೋಬೇಕು ನೋಡಿರಿ? ಸಿಂಪಲ್ ವೇ. ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ತೊಗೊಂಡಿವಿ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲನ್ನು ಅದಕ್ಕೆ ರಿಲೇಟೆಡ್ ಕಾಸ್ಟ್ ಜೊತೆ ನಾವು ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ರಿಲೇಟೆಡ್ ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 2,40,000 ಇದೆ. ಸೊ ಇಂಟು 18% ಮಾಡಿದಾಗ ಸೊ ಟೋಟಲ್ ಕಾಸ್ಟ್ ಅಮೌಂಟ್ ಎಷ್ಟು ಬರ್ತೀರಿ? 43,200 ಬಂತು. ಸಿಮಿಲರ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000 ಇದೆ, ರಿಲೇಟೆಡ್ ಕಾಸ್ಟ್ ಪರ್ಸಂಟೇಜ್ 15% ಇದೆ. ಸೊ ಟೋಟಲ್ ಎಷ್ಟು ಬಂತ್ರಿ? 6,000 ಈಸ್ ಯುವರ್ ಟೋಟಲ್ ಕಾಸ್ಟ್. ನಾವು ಡಿಬೆಂಚರ್ ಇಂಟು 14% ಮಾಡಿದಾಗ ಎಷ್ಟು ಬಂತ್ರಿ ಅಂದ್ರೆ 80,000 ಇಂಟು 14% ಅಂದರೆ 11,200. ನಾವು ನೆಕ್ಸ್ಟ್ ಸ್ಟೆಪ್ ಈಸ್ ಟು ಕ್ಯಾಲ್ಕುಲೇಟ್ ಟೋಟಲ್ ಕಾಸ್ಟ್. ಸೊ ಇಕ್ವಿಟಿ ಕ್ಯಾಪಿಟಲ್ ಈಸ್ 43,200, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ 6,000 and the debenture is 11,200. So we are supposed to add all these 3 items. So total you will get 60,400 rupees. Okay. ಸೊ ಮೂರನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ರೀ? 60,400 rupees ಬರುತ್ತೆ. ಸೊ ಈಗ ನಿಮ್ಮದು ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ಮುಲಾ ಏನು ಅಂದ್ರೆ ಅಕಾರ್ಡಿಂಗ್ ಟು ಟೋಟಲ್ ಕಾಸ್ಟ್ ಮೆಥಡ್. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್? ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು total cost divided by total amount into 100. So weighted average cost of capital the formula ಏನು ಅಂದರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಿದಾಗ ₹60,400 ಈಸ್ ದ ಟೋಟಲ್ ಕಾಸ್ಟ್. ಸೊ ಬಂದಿರೋದು ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಈಸ್ 3,60,000. ಸೊ 60,400 divided by 3,60,000 into 100. So how much percentage you will get? 16.77%. So this is the
ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ನೋಡಿರಿ, ಟೋಟಲ್ ಕಾಸ್ಟ್ ಮೆಥಡ್ ಏನೂ ಮಾಡಿಲ್ಲ ಅಂದ್ರೆ ನಾವು ಸಿಂಪಲ್ ಥಿಂಗ್ ಸೋರ್ಸಸ್ ಅಮೌಂಟನ್ನು ಅಷ್ಟು ಕೂಡಿಸ್ಕೊಂಡಿವಿ. ಸೊ ಅದು 3,60,000 ಬಂತು. ಆ ಸೋರ್ಸಸ್ ಅಮೌಂಟನ್ನು ನಾವು ಎದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ, ಕಾಸ್ಟ್ ಪರ್ಸಂಟೇಜ್ ಜೊತೆ ಮಲ್ಟಿಪ್ಲೈ ಮಾಡಿದ್ವಿ. ಅವಾಗ ಏನು ಸಿಗ್ತೈತೆ ನಮ್ಗೆ, ಟೋಟಲ್ ಕಾಸ್ಟ್ ಸಿಗತ್ತೆ. ಸೊ ವಾಟ್ ಈಸ್ ಅವರ್ ಫಾರ್ಮುಲಾ? ಸೊ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಿದಾಗ ವಾಟ್ ಈಸ್ ಯುವರ್ ಪರ್ಸಂಟೇಜ್? 16.77%. It is the answer for your total cost method. In second method called as an alternative method, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಕಾಸ್ಟ್ ಬೈ ವೇಟ್ಸ್ ಮೆಥಡ್ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಎರಡನೇದು ಯಾವ್ದು ರೀ? ವೇಟ್ಸ್ ಮೆಥಡ್ ಅಂತ ನೋಡೋದಾದ್ರೆ ದೇರ್ ಆರ್ 5 ಇಂಪಾರ್ಟೆಂಟ್ ಕಾಲಮ್. ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಸೋರ್ಸ್ ಆಫ್ ಫೈನಾನ್ಸ್. ಫಸ್ಟ್ ಕಾಲಮ್ ಸೋರ್ಸ್ ಆಫ್ ಫೈನಾನ್ಸ್ ತೊಗೋಬೇಕು. ಆ್ಯಂಡ್ ದ ಸೆಕೆಂಡ್ ಕಾಲಮ್ ಈಸ್ ಕಾಲ್ಡ್ ಆಸ್ ಅ ಅಮೌಂಟ್. ಆ್ಯಂಡ್ ಥರ್ಡ್ ಕಾಲಮ್ ಈಸ್ ಕಾಲ್ಡ್ ಆಸ್ ಅ ವೇಟ್ಸ್ ಆರ್ ಪ್ರಪೋರ್ಷನ್. ಆ್ಯಂಡ್ ಫೋರ್ತ್ ಕಾಲಮ್ ಈಸ್ ಕಾಲ್ಡ್ ಆಸ್ ಅ ಕಾಸ್ಟ್. ಆ್ಯಂಡ್ ಫಿಫ್ತ್ ಕಾಲಮ್ ಈಸ್ ಕಾಲ್ಡ್ ಆಸ್ ಅ ಟೋಟಲ್ ಕಾಸ್ಟ್ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಈ 5 ಕಾಲಮನ್ನು ನಾವು ಕರೆಕ್ಟಾಗಿ ತೊಗೋಬೇಕು. ಈಗ 5 ಕಾಲಮ್ ಬಿಡಿಸ್ಬೇಕಾದ್ರೆ ಇಲ್ಲಿ ಫಸ್ಟ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ತೊಗೋಬೇಕು. ಸೊ ಸೋರ್ಸಸ್ ಆಫ್ ಕ್ಯಾಪಿಟಲ್ ಈಸ್ ಫಸ್ಟ್ ಇಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್ ಆ್ಯಂಡ್ ಡಿಬೆಂಚರ್. ಸೊ ಮೂರನ್ನು ನಾವು ತೊಗೋಬೇಕು. ಸೊ ಇಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ ರೀ? 2,40,000 ಇದೆ. ಪ್ರಿಫರೆನ್ಸ್ ಕ್ಯಾಪಿಟಲ್ 40,000 ಇದೆ. ಡಿಬೆಂಚರ್ 80,000 ಇದೆ. ಸೊ ಇವು ಮೂರು ಕೂಡಿಸಿದಾಗ ಎಷ್ಟು ಬಂತು? ಹಾಗಾದ್ರೆ rupees 3,60,000 ಇಟ್ ಈಸ್ ಅ ಅಮೌಂಟ್. ಸೊ ಅಮೌಂಟ್ ಬಂತು. ಈಗ ನಾವು ಇದಕ್ಕೆ ರಿಲೇಟೆಡ್ ಪ್ರಪೋರ್ಷನನ್ನು ತೊಗೋಬೇಕು. ಸೊ ಪ್ರಪೋರ್ಷನನ್ನು ತೊಗೋಬೇಕಾದ್ರೆ ನಾವೇನು ಮಾಡ್ಬೇಕು ರೀ? ಅಮೌಂಟ್ ಇಂಟು ಪ್ರಪೋರ್ಷನ್ ಹೆಂಗೆ ಬರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವು ಮೂರು ನೋಡಿರಿ, ಮೂರು ಹೆಂಗೆ ಕಂಡುಹಿಡಿಬೇಕಂದ್ರೆ ಸಿಂಪಲ್ ವೇ. ಫಸ್ಟ್ ವರ್ಕಿಂಗ್ ನೋಟ್ ಪ್ರಕಾರ ನೋಡೋಣ. ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ತೊಗೋಬೇಕು, rupees 2,40,000 ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಎಷ್ಟದ ರೀ? 3,60,000. ಸೊ 2,40,000 ಡಿವೈಡೆಡ್ ಬೈ 3,60,000 ಇಂಟು 100 ಮಾಡಬೇಕು. ಸೊ ಅವಾಗ ಏನು ಬರುತ್ತೆ ರೀ? ವೇಟ್ಸ್ ಬರುತ್ತೆ. ಸೊ ವೇಟ್ಸ್ 66.67 ಬರ್ತೈತೆ. ಸೊ ಈ 66.67 ಈಸ್ ನಾವೇನಂತ ಕರಿತೀವಿ? ವೇಟ್ಸ್ ಅಂತ ಕರಿತೀವಿ. ಸೊ ವೇಟ್ಸನ್ನು ನಾವು ಅಲ್ಲಿ ಬರ್ಕೋಬೇಕು, rupees 66.67 ವೇಟ್ಸ್. ಈಗ ಅದೇ ರೀತಿ ಸೆಕೆಂಡ್ ನಾವು ಕಂಡುಹಿಡ್ಕೋಬೇಕಾದ್ರೆ ಇದು ನೋಡಿ 11.1111 ಅಂತ ಇದೆ. ಸೊ ಇದು ಹೆಂಗೆ ಬರುತ್ತೆ ಅಂದ್ರೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಸೋರ್ಸ್ ಈಸ್ 40,000 ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಈಸ್ rupees 3,60,000. So 40,000 divided by 3,60,000 into 100. So the percentage is 11.11%. Okay. ಆಮೇಲೆ ಸಿಮಿಲರ್ಲಿ ಥರ್ಡ್ ಡಿಬೆಂಚರ್ ನೋಡ್ರಿ. ಸೊ ಡಿಬೆಂಚರ್ ತೊಗೋಬೇಕಾದ್ರೆ 80,000 ಇದೆ. ಸೊ ಡಿಬೆಂಚರ್ ಈಸ್ 80,000 ಡಿವೈಡೆಡ್ ಬೈ 3,60,000. ಸೊ 80,000 ಡಿವೈಡೆಡ್ ಬೈ 3,60,000 ಇಂಟು 100 ಮಾಡಿದಾಗ rupees 22.22 ಬರ್ತೈತೆ. ಸೊ ದಿಸ್ ಈಸ್ ದ ವೇಟ್ಸ್. ಸೊ ಇವು ಮೂರು ವೇಟ್ಸ್ ಕೂಡಿಸಿದಾಗ 100 ಬರ್ತೈತಿ ಸಿಮಿಲರ್ಲಿ. ಓಕೆ, ಈಗ ಏನು ಮಾಡಬೇಕು? ವೇಟ್ಸ್ ಕಂಡುಹಿಡಿದೀವಿ. ದಿಸ್ ಕಾಲಮ್ ಈಸ್ ವೆರಿ ಇಂಪಾರ್ಟೆಂಟ್. ವೇಟ್ಸ್ ಅಂತ ಕರಿತೀವಿ ನಾವು, ಪ್ರಪೋರ್ಷನ್. ಈಗ ಕಾಸ್ಟ್ ಅಂತೂ ಪ್ರಾಬ್ಲಮಲ್ಲಿ ಕೊಟ್ಟೇ ಇರ್ತಾರೆ. ಈ ಪರ್ಸಂಟೇಜ್ 18% ಇದೆ, 15, 14 ಇದು ಆಲ್ರೆಡಿ ಪ್ರಾಬ್ಲಮ್ನಲ್ಲಿ ಇರ್ತದೆ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಾಸ್ಟ್ ಕಾಲಮ್, ದಿಸ್ ಈಸ್ ಕಾಲ್ಡ್ ಆಸ್ ದ ಟೋಟಲ್ ವೇಟ್ಸ್. ಕಾಸ್ಟ್ ಅನ್ನೋಕ್ಕಿಂತರೂ ಟೋಟಲ್ ವೇಟ್ಸ್ ಕಾಲಮ್ ಅಂತ ಕರಿತೀವಿ ನಾವು. ಸೊ ಈ ಕಾಲಮ್ ಏನು ಕರಿತೀವಿ ನಾವು? ಟೋಟಲ್ ವೇಟ್ಸ್ ಅಂತ ಕರಿತೀವಿ. ಸೊ ಈ ಟೋಟಲ್ ವೇಟ್ಸ್ ಹೆಂಗೆ ಸಿಗುತ್ತೆ ಅಂದರೆ ಸಿಂಪಲ್ ನೋಡಿರಿ. ಕಾಲಮ್ ನಂಬರ್ 3 into 4 ಇವೆರಡೂ ಮಲ್ಟಿಪ್ಲೈ ಮಾಡಬೇಕು. ಸೊ ಪ್ರಪೋರ್ಷನ್ ಇಂಟು ಕಾಸ್ಟ್. ಸೊ ಪ್ರಪೋರ್ಷನ್ ಈಸ್ 66.67 into 18% is cost. So what is your answer? 12% is your total weights. Next, preference share capital 11.11% into cost is 15%. So what is your weights? 1.66 weights. Next, third one, 22.22 is a proportion, cost is 14%. So what is your total cost? 3.11%. ನಾವು ಈಗ ನೋಡ್ರಿ ಮೂರನ್ನು ಕೂಡಿಸ್ಬೇಕು. ಸೊ ಮೂರನ್ನು ಕೂಡಿಸಿದಾಗ ಏನಾಗುತ್ತೆ ನಿಮ್ದು? 16.77 ಬರ್ತೈತಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ವೇಟ್ಸ್. ಸೊ ಈ 16.77ಗೆ ನಾವೇನಂತ ಕರಿತೀವಿ? ವೇಟ್ಸ್ ಅಂತ ಕರಿತೀವಿ. ಸೊ ನೋಡಿರಿ, ಇದ್ರ ಟೋಟಲ್ ಕಾಸ್ಟ್ ಮೆಥಡ್ಲೇನು 16.77 ಬಂದದ. ಟೋಟಲ್ ವೇಟ್ಸ್ ಮೆಥಡ್ಲೇನು ಎಷ್ಟು ಬಂದದ ರೀ? 16.77 ಬಂದದ. ಸೊ ಇವು ಎರಡರಾಗ ಒಂದು ನೀವು ಮೆಥಡನ್ನು ಫಾಲೋ ಮಾಡಬೇಕು ಎಕ್ಸಾಮ್ನಲ್ಲಿ. ನೋಡಿರಿ ಸಿಂಪಲ್ ಅದಾವ. ಫಸ್ಟ್ ಟೋಟಲ್ ಕಾಸ್ಟ್ ಮೆಥಡ್ ಪ್ರಕಾರ ಅಂದ್ರೆ ವಾಟ್ ಈಸ್ ಯುವರ್ ಫಾರ್ಮುಲಾ?
ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಅಮೌಂಟ್ ಇಂಟು ಕಾಸ್ಟನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಿದಾಗ ಡೈರೆಕ್ಟಾಗಿ ನಿಮ್ಗೆ ಪರ್ಸೆಂಟೇಜ್ ಸಿಕ್ಬಿಡುತ್ತೆ. ದಟ್ ಈಸ್ ವೇಟ್ ಕಾಸ್ಟ್ ಮೆಥಡ್. ವೇಟೆಡ್ ಮೆಥಡ್ ಒಳಗೆ ಸ್ವಲ್ಪ ವೇಟ್ಸನ್ನು ಕಂಡುಹಿಡಿಬೇಕು. ನೀವು ವೇಟ್ಸ್ ಕಂಡುಹಿಡಿಬೇಕಂದ್ರೆ ಇಂಡಿವಿಜುವಲ್ ಸೋರ್ಸ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಬೇಕು. ಇಂಡಿವಿಜುವಲ್ ಸೋರ್ಸ್ ಅಂದರೆ ಇಕ್ವಿಟಿ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಇಂಟು 100, ಪ್ರಿಫರೆನ್ಸ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಇಂಟು 100, ಡಿಬೆಂಚರ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಇಂಟು 100. ಸೊ ಅವಾಗ ಮಾಡಿದಾಗ ಪ್ರಪೋರ್ಷನ್ ಸಿಗುತ್ತೆ. ಸೊ ಆ ಪ್ರಪೋರ್ಷನನ್ನು ನಾವು ಕಾಸ್ಟ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಆ ಪ್ರಪೋರ್ಷನನ್ನು ಕಾಸ್ಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ವೇಟ್ಸ್ ಸಿಗುತ್ತೆ. ಸೊ ಆ ವೇಟ್ಸನ್ನು ಟೋಟಲ್ ಕೂಡಿಸಿದಾಗ ಏನು ಸಿಗುತ್ತೆ ನಿಮ್ಗೆ, ದಟ್ ಈಸ್ ಯುವರ್ ಟೋಟಲ್ ವೇಟ್ಸ್ ಮೆಥಡ್ ಪ್ರಕಾರ ಸಿಗತಕ್ಕಂಥ ಆನ್ಸರ್. ಸೊ ದಿಸ್ ಕ್ವಶನ್ ಈಸ್ ಫಾರ್ 5 ಮಾರ್ಕ್ಸ್. ಓಕೆ, 5 ಮಾರ್ಕ್ಸಿಗೆ ಕೇಳ್ತಾರೆ ಎವ್ರಿ ಇಯರ್ ನಿಮ್ಗೆ. ಸೊ ನೋಡಿರಿ, ಎರಡರಾಗ ಒಂದು ಮೆಥಡ್ ಫಾಲೋ ಮಾಡಬೇಕು. ವೇಟ್ಸ್ ಮೆಥಡ್ ದಿಸ್ ಈಸ್ ಬೆಟರ್. ಓಕೆ, ಯಾಕಂದರೆ ನಮ್ಮ ಸಬ್ಜೆಕ್ಟ್ ಹೆಸರು ಏನಪ್ಪ ಅಂದ್ರೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಹಾಗಾಗಿ ವೇಟ್ಸ್ ಮೆಥಡನ್ನು ಅಪ್ಲೈ ಮಾಡೋದು ಬೆಟರ್, ಬಿಕಾಸ್ ದಿಸ್ ಈಸ್ ಅ ವೇಟ್ಸ್ ಈಸ್ ಇಂಪಾರ್ಟೆಂಟ್ ಅಂತ ನಾವಲ್ಲಿ ಹೇಳ್ಬೋದು.